ಸರ್ಕಾರಿ ಅಧಿಕಾರಿಗಳು ಅಂದರೆ ಲಂಚಬಾಕರು, ಅಮಾನವೀಯವಾಗಿ ವರ್ತಿಸುವ ಬೇಜವಾಬ್ದಾರಿತನದವರು ಎಂಬುದು ಬಹುತೇಕರ ಭಾವನೆಯಾಗಿದೆ. ಆದರೆ ಕೋಲಾರ ಜಿಲ್ಲೆಯ ಕೆಜಿಎಫ್ನ ಆರ್ಟಿಒ ನಿರೀಕ್ಷಕ ಶ್ರೀನಿವಾಸ ಮೂರ್ತಿಯವರು ಇದಕ್ಕೆ ತದ್ವಿರುದ್ಧವಾಗಿದ್ದಾರೆ. ಆದ್ದರಿಂದಲೇ ಮಾಲೂರು ಪಟ್ಟಣದ ವೈಟ್ ಗಾರ್ಡನ್ನಲ್ಲಿ ಶುಕ್ರವಾರದಂದು ಜಾನುವಾರು ಸಾಕಾಣಿಕಾದಾರರ ಒಕ್ಕೂಟವು ಶ್ರೀನಿವಾಸ ಮೂರ್ತಿಯವರಿಗೆ ಉತ್ತಮ ಸೇವಾ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದೆ. ಇದೇ ವೇಳೆ ಮಾತನಾಡಿದ ಜಾನುವಾರು ಸಾಕಾಣಿಕಾದಾರರ ಒಕ್ಕೂಟದ ಮುಖಂಡ ನೀಲಕಂಠ ಶಾಮಣ್ಣ ಅವರು, ಶ್ರೀನಿವಾಸ ಮೂರ್ತಿಯವರು ರೈತರಿಗೆ ಬಹಳ ಅನುಕೂಲವಾಗುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹಲವು ರೀತಿಯಲ್ಲಿ ರೈತರಿಗೆ, ಬಡವರಿಗೆ ಸಹಾಯ ಮಾಡುತ್ತಿದ್ದಾರೆ. ಆರ್ಟಿಒ ಕಚೇರಿಯಲ್ಲಿ ಏನೇ ಸಮಸ್ಯೆಯಾದರೂ ಸ್ಪಂದಿಸುತ್ತಾರೆ. ಡಿಎಲ್, ಎಲ್ಎಲ್ಆರ್ ಮಾಡಿಸುವಾಗ ವಿದ್ಯಾವಂತ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡುತ್ತಾರೆ. ಅಪಘಾತವಾದಾಗ, ರೈತರ ವಾಹನದ ಮೇಲೆ ಕೇಸು ದಾಖಲಾದಾಗ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಸೂಚಿಸುತ್ತಾರೆ. ಬಹುತೇಕ ಅಧಿಕಾರಿಗಳು ರೈತರು ಸರ್ಕಾರಿ ಕಚೇರಿಗೆ ಹೋದಾಗ ಬಹಳ ತಾತ್ಸಾರದಿಂದ ನೋಡ್ತಾರೆ. ಆದರೆ ಶ್ರೀನಿವಾಸ ಮೂರ್ತಿಯವರು ರೈತರನ್ನ ಬಹಳ ಗೌರವದಿಂದ, ಪ್ರೀತಿಯಿಂದ ಕಾಣ್ತಾರೆ. ಅವರ ಸಮಸ್ಯೆ ಏನು ಅಂತ ಕೇಳಿ ಅದಕ್ಕೆ ಪರಿಹಾರವನ್ನ ನೀಡುತ್ತಾರೆ. ಆದ್ದರಿಂದ ಕೋಲಾರ, ಮಾಲೂರು, ಕೆಜಿಎಫ್ ಭಾಗಗಳಲ್ಲಿ ಇವರಿಗೆ ಒಳ್ಳೆಯ ಹೆಸರಿದೆ. ಯಾಕೆ ಅಂದರೆ ಅವರು ಸಹ ಒಬ್ಬ ರೈತನ ಮಗನಾಗಿದ್ದು ಬಹಳ ಕಷ್ಟಪಟ್ಟು ಓದಿ ಇಂದು ಅಧಿಕಾರಿಯಾಗಿದ್ದಾರೆ. ಇಂತಹವರಿಗೆ ಸನ್ಮಾನ ಮಾಡುವ ಅವಕಾಶ ಸಿಕ್ಕಿದ್ದಕ್ಕೆ ಸಂತಸವಾಗ್ತಾ ಇದೆ. ಶ್ರೀನಿವಾಸ ಮೂರ್ತಿ ಅವರು ಎಲ್ಲೇ ಇರಲಿ, ಚೆನ್ನಾಗಿರಲಿ. ಆ ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿದರು. ಇನ್ನು ನಂತರ ಸನ್ಮಾನವನ್ನು ಸ್ವೀಕರಿಸಿದ ಆರ್ಟಿಒ ನಿರೀಕ್ಷಕ ಶ್ರೀನಿವಾಸ ಮೂರ್ತಿಯವರು ಮಾತನಾಡಿದ್ದು, ನಿಜಕ್ಕೂ ಅವರ ಮಾತುಗಳು ಅರ್ಥಪೂರ್ಣವಾಗಿತ್ತು. ಬೇರೆ ಅಧಿಕಾರಿಗಳಿಂದ ಇವರು ಸ್ವಲ್ಪ ವಿಶೇಷ ಅನ್ನೋ ಭಾವನೆಯೂ ಕೂಡ ಮೂಡಿತು. ಯಾಕೆ ಅಂದರೆ ಶ್ರೀನಿವಾಸ ಮೂರ್ತಿಯವರ ಮಾತುಗಳಲ್ಲಿ ಅವರಿಗಿರುವ ರೈತರ ಕಾಳಜಿ ಹಾಗೂ ಪರಿಸರ ಕಾಳಜಿ ಎದ್ದು ಕಾಣ್ತಾ ಇತ್ತು. ನಾನು ಆರ್ಟಿಒ ಅಧಿಕಾರಿಯಾಗಿ ನನ್ನ ಕರ್ತವ್ಯವನ್ನು ಜವಾಬ್ದಾರಿಯಾಗಿ ನಿಭಾಯಿಸಿದ್ದೇನೆ ಅಷ್ಟೇ. ಅದರಲ್ಲಿ ವಿಶೇಷತೆ ಏನಿಲ್ಲ. ಯಾಕಂದರೆ ಬಹುತೇಕ ರೈತರು ಇಲ್ಲಿ ಹೆಚ್ಚಾಗಿದ್ದಾರೆ. ಅವರಿಗೆ ಅಪಘಾತವಾದಾಗ, ಕೇಸು ದಾಖಲಾದ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ನಾವೆಲ್ಲ ಎಜುಕೇಟೆಡ್ಸ್ ಆಗಿ ಏನು ಪ್ರಯೋಜನ ಅಂತ ಅನಿಸುತ್ತೆ. ಆದ್ದರಿಂದಲೇ ಅವರಲ್ಲಿ ಒಂದು ಜಾಗೃತಿ ಮೂಡಿಸುವ ಕಾರ್ಯವನ್ನು ನಾನು ಮಾಡುತ್ತೇನೆ. ಡಿಎಲ್ ಟೆಸ್ಟ್ಗೆ ಬಂದಾಗ ಗಾಡಿ ಹೇಗೆ ಓಡಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡಿ ಅವರಿಗೆ ಅರಿವು ಮೂಡಿಸುತ್ತೇನೆ. ಜೊತೆಗೆ ಕೆಜಿಎಫ್ ಬಂಗಾರಪೇಟೆಗಳಿಗಿಂತ ಮಾಲೂರು ಭಾಗದಲ್ಲಿ ಅಪಘಾತ ಪ್ರಕರಣಗಳು ಜಾಸ್ತಿಯಾಗಿದೆ. ಆದ್ದರಿಂದ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕಿದೆ. ಅಲ್ಲದೆ ನಾವು ಏನನ್ನೇ ಕೊಂಡರೂ ಉಸಿರಾಡುವ ಗಾಳಿಯನ್ನ ಕೊಳ್ಳಲಾಗುವುದಿಲ್ಲ. ಅದನ್ನ ಮರಗಿಡಗಳನ್ನು ಬೆಳೆಸುವ ಮೂಲಕ ಉಳಿಸಬೇಕಿದೆ. ನಾವು ಉಸಿರಾಡುವ ಗಾಳಿಯನ್ನ ರೈತರು ನೀಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಗಿಡಗಳನ್ನು ನೆಟ್ಟು ಪರಿಸರ ಉಳಿಸಬೇಕಿದೆ, ಪ್ರಕೃತಿಯನ್ನ ಕಾಪಾಡಬೇಕಿದೆ. ಆದ್ದರಿಂದಲೇ ನಾನು ಸಹ ನಮ್ಮ ಆರ್ಟಿಒ ಕಚೇರಿಯಲ್ಲಿ ಸಾಕಷ್ಟು ಗಿಡಗಳನ್ನು ನೆಟ್ಟು ಬೆಳೆಸುತ್ತಿದ್ದೇನೆ ಎನ್ನುತ್ತಾ ತಮ್ಮ ಪರಿಸರ ಪ್ರೇಮವನ್ನ, ರೈತರ ಮೇಲಿನ ಕಾಳಜಿಯನ್ನ ತಿಳಿಸಿದರು. ನಮ್ಮ ಮಾಲೂರಿಗೆ 15 ದಿವಸಕ್ಕೊಂದು ಸರ್ತಿ ಬರ್ತಾರೆ. ಆದರೆ ನಾವು ಯಾವ ಉದ್ದೇಶಕ್ಕೋಸ್ಕರ ಅವ್ರನ್ನ ಸನ್ಮಾನ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀರ ಅಂದರೆ, ನಮ್ಮಂಥ ಬಡವರು ಒಂದು ಟ್ಯಾಕ್ಟ್ರಿ ತರಲಿ, ಆಮೇಲೆ ವೆಹಿಕಲ್ ತರಲಿ, ಯಾವುದೇ ತರಲಿ, ನಮ್ಮ ಬಡವರಿಗೆ ಒಂದು ಹನ್ನೆನವಾಗಿ ಈ ಥರ ಇಲ್ಲ, ಈ ಥರ ಹೋಗಿ ಅಂತೇಳಿ ನಮ್ಮ ರೈತರಿಗೆಲ್ಲ ಮಾಹಿತಿ ಕೊಟ್ಟು, ನೋಡಿ ಈ ಥರ ನೀವು ಮಾಡಿ ಅಂತ ಹೇಳಿಬಿಟ್ಟು ನಮಗೆ ಈಗ ಸುಮಾರು ಒಂದೂವರೆ ವರ್ಷದಿಂದ ನಮಗೆ ನಮ್ಮ ಶ್ರೀನಿವಾಸ ಸರ್ ಅವರು ನಮ್ಮ ರೈತರಿಗೆ ಎಲ್ಲರಿಗೂ ಅನ್ಯೋನ್ಯವಾಗಿ ಹೋಗ್ಕೊಂಡು, ಆಮೇಲೆ ಎಲ್ಲೆಲ್ಲಾಗಲಿ, ಡಿಎಲ್ ಆಗಲಿ, ಪ್ರತಿಯೊಂದು ಅಷ್ಟೇ ರೈತರು ಕಷ್ಟ ಅಂತ ಅವ್ರ ಗಂಟೆ ಹೋದಾಗ, ಸರ್ ನಮ್ದು ಈ ಥರ ಕೇಸು ಪಾಸ್ ಆಗೈತೆ, ಆಕ್ಸಿಡೆಂಟ್ ಆಗೈತೆ ಅಂದಾಗ ಅವರೇ ಒಂಥರ ಮಾಹಿತಿ ಕೊಡ್ತಾರೆ. ನೋಡಿ ಸರ್ಕಾರಕ್ಕೆ ಈ ಥರ ಒಂದು ಲೆಕ್ಕಾಚಾರವಾಗಿ ಹೋಗಿ ಅಂತ ಹೇಳ್ಬಿಟ್ಟು ನಮಗೆ ಆ ಮಾಹಿತಿ ಕೊಡೋದ್ರಿಂದಲೇ ನಮ್ಗೆ ಅತ್ಯುತ್ತಮವಾದ ಆರ್ಟಿಒ ಇನ್ಸ್ಪೆಕ್ಟ್ರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಗಲಿ, ನಮ್ಮ ಕೆಜಿಎಫ್ ತಾಲೂಕಲ್ಲಿ ಆಗಲಿ, ನಮ್ಮ ಮಾಲೂರು ತಾಲೂಕಾಗಲಿ, ಇಂಥ ನಮ್ಮ ಬಡತನದಲ್ಲಿ ಹುಟ್ಟಿ ಬೆಳೆದಿರುವ ಒಬ್ಬ ರೈತರ ಮಗನಾಗಿ ಬೆಳೆದು ಓದಿ ಒಂದು ಆರ್ಟಿಒ ಇನ್ಸ್ಪೆಕ್ಟರ್ ಆಗಿ ನಮ್ಮ ಇದರಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ಬಡವರಿಗೆ ಎಲ್ರಿಗೂ ಒಂಥರ ನಮಗೆ ಒಂದು ಖುಷಿಯಾಗುತ್ತೆ. ಅಂದರೆ ರೈತರ ಮಕ್ಕಳಾಗಿ ಹುಟ್ಟಿರೋರಿಗೆ ಕಷ್ಟ ಸುಖ ಏನು ಅನ್ನೋದು ಅವರಿಗೆ ಬ್ರೈನಲ್ಲಿ ಅರಿವು ಇರುತ್ತದೆ. ಕಷ್ಟದಲ್ಲಿ ಬರೋ ರೈತರಿಗೆ ಯಾವ ಥರ ನಾವು ಸಹಕಾರ ಕೊಡಬೇಕು, ಯಾವ ಥರ ಬೆಳಿಬೇಕು ಅನ್ನೋದು ರೈತರ ಮಕ್ಕಳಿಗೆ ಮಾತ್ರ. ಆದರೆ ಎಲ್ಲರೂ ಮಕ್ಕಳು ಬೆಳೀತಾರೆ. ಸ್ವಲ್ಪ ನಮ್ಮ ರೈತರು ಇದ್ರೇ ಇವಾಗ ಹೇಳ್ಬೇಕಂದ್ರೆ ನಮ್ಮ ಇದು ಉಳ್ಕೊಂಡು ಬರ್ತಾ ಇರೋದು. ನಮ್ಮ ರೈತರನ್ನೇ ಏನು ಮಾಡ್ತಾರೆ ಅಂದರೆ, ಇರಪ್ಪ ಒಂದು 5 ನಿಮಿಷ ಅಲ್ಲಿ ಅನ್ನೋ ಕೆಲಸ ಅಂತೂ ಇದುವರೆಗೂ ನಮ್ಮ ಶ್ರೀನಿವಾಸ ಅವ್ರು ಮಾಡಿಲ್ಲ. ಎಂಥ ರೈತರನ್ನ ಹೋಗಲಿ ಆಫೀಸ್ ಗಂಟ, ಏನಪ್ಪ ನಿನ್ನ ಸಮಸ್ಯೆ ಏನು, ನಿನ್ನ ಕಷ್ಟ ಅಂತ ಕೇಳ್ತಾರೆ ನೋಡಿ. ಅದಕ್ಕೊಂದು ನಮಗೆ ಒಂದು ಹೆಮ್ಮೆ ಆಗುತ್ತೆ. ಅದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ಅವರಿಗೆ ಸನ್ಮಾನ ಮಾಡ್ತಾರೋ ಇದು ಅಂದರೆ ನಮ್ಮದೇ ಈ
ಆಷಾಢ ಮಾಸದಲ್ಲಿ ಒಂದು ನಮ್ಮ ಮುದ್ಲಿಯರ್ಸು ಒಂದು ಕಾವಡಿ ಪ್ರೋಗ್ರಾಮ್ ಇಟ್ಕೊಂಡಿರ್ತೀವಿ ನಾವು. ಅದು ಪೌರ್ಣಿಮೆಯಿಂದ ಹಿಡಿದು ಒಂದು 10 ದಿವಸ 15 ದಿವಸ 18ನೇ ದಿವಸ ಲಾಸ್ಟ್ ಕಾವಡಿ ಪ್ರೋಗ್ರಾಮ್ ನಮ್ಮದು. ಆವತ್ತಿನ ದಿನದಲ್ಲಿ ಭಗವಂತ ಸುಬ್ರಹ್ಮಣ್ಯ ಸ್ವಾಮಿ ಒಳ್ಳೇದು ಮಾಡಲಿ, ಅವ್ರಿಗೆ ಒಳ್ಳೆ ಐಶ್ವರ್ಯ ಕೊಡಲಿ, ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಈ ದಿನದಲ್ಲಿ ನಾವು ಅವ್ರಿಗೆ ಸನ್ಮಾನ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ. ದೇವ್ರು ಒಳ್ಳೇದು ಮಾಡಲಿ, ಅವ್ರು ಎಲ್ಲೇ ಹೋಗಲಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಈ 2 ಮಾತು ಮಾತಾಡೋದಕ್ಕೆ ಅವಕಾಶ. ಇವತ್ತು ಶ್ಯಾಮಣ್ಣವರು ನಮಗೊಂದು ಉತ್ತಮ ಸೇವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಉತ್ತಮ ಸೇವೆ ಏನಿಲ್ಲ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಸಾಮಾನ್ಯರಲ್ಲಿ ನಾನು ಸಾಮಾನ್ಯನಾಗಿ ಪ್ರತಿಯೊಬ್ಬರಿಗೊಂದು ಈ ಪರಿಸರದ ಬಗ್ಗೆ ತಿಳುವಳಿಕೆ ಕೊಡ್ತಾಯಿದ್ದೀನಿ, ಮತ್ತು ಈ ಆಕ್ಸಿಡೆಂಟ್ಸ್ ಬಗ್ಗೆ ಅವೇರ್ನೆಸ್ ಕೊಡ್ತಾಯಿದ್ದೀನಿ, ಸೇಫ್ಟಿ ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ಈ 3 ತಾಲೂಕು ನಮ್ಗೆ ಬರ್ತದೆ, ಮಾಲೂರು, KGF, ಬಂಗಾರಪೇಟೆ. ಆದರೆ ಹೆಚ್ಚು ಅಪಘಾತಗಳಾಗ್ತಾ ಇರೋದು ಮಾಲೂರು. ಸುಮಾರು ಅಂದರೆ ಮಾಲೂರು ಪರಿಸ್ಥಿತಿ ಇವತ್ತು 200 ಮರಣಗಳು ದಾಖಲಾಗ್ತಿದೆ ಬರೀ 6 ತಿಂಗಳು. ಎಲ್ಲ ಜನಸಾಮಾನ್ಯರೇ ಅವ್ರು ನೋಡಿದ ತಕ್ಷಣ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಎಲ್ಲ ಒಂದೊಂದು ಮಗು ಇಟ್ಕೊಂಡಿರ್ತೀವಿ ನಾವು, ಒಂದು ಗಂಡು ಈ ಆಕ್ಸಿಡೆಂಟ್ ನೋಡ್ತಾ ಇದ್ದೀವಿ ನಾವು. ಈ ಎಜುಕೇಷನ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ನಮ್ಮ ಮಟ್ಟಕ್ಕೆ ಬಂದಿದ್ದೀವಿ. ಈ DL ಟೆಸ್ಟಿಗೆ ಬಂದಾಗ ನಾವು ಪ್ರತಿಯೊಬ್ಬರಿಗೂ ಅವ್ರಿಗೆ ಅವೇರ್ನೆಸ್ ಕೊಡ್ತೀವಿ. ಈ ಥರ ಇದರೇ ಓಡಿಸ್ಬೇಕು, ಟ್ರಾಫಿಕ್ ಸಿಗ್ನಲ್ನ ಈ ಥರ ಮಾಡಬೇಕು. ನಾವು ಪ್ರತಿಯೊಂದು ಮನೆಗೂ ನಾವು ವೆಹಿಕಲ್ಸ್ ಇಟ್ಕೊತಾ ಇದ್ದೀವಿ. ಆದರೆ ಎಲ್ಲನೂ ನಾವು ಕೊಂಡ್ಕೊಂಡೇ ಜೀವನ ಮಾಡ್ತಾಯಿದ್ದೀವಿ. ಗಾಳಿ ಮಾತ್ರ ನಾವು ಯಾರು ಕೊಂಡ್ಕೊಂಡಿಲ್ಲ ಇದುವರೆಗೂ. ಉಸಿರಾಡೋ ಗಾಳಿ ಮಾತ್ರ ನಾವು ಕೊಂಡ್ಕೊಳ್ತಾ ಇಲ್ಲ. ಅದೊಂದೇ ನಮ್ಗೆ ಉಚಿತವಾಗಿ ಸಿಗ್ತಾ ಇರೋದು. ಅದು ಪರಿಸರ ನಾವು ಬೆಳಿಬೇಕಂತ ಇವತ್ತು ಎಷ್ಟೋ ರೈತರು ಪ್ರತಿಯೊಂದು ತೋಟದಲ್ಲಿನೂ ಮರ ಗಿಡ ಬೆಳೆ, ಅದು ಬೆಳೀತದೋ ಬೆಳೆ ಬರಲ್ವೋ, ಅದರಿಂದ ಲಾಭ ಬರ್ತದೋ ನಷ್ಟ ಬರ್ತದೋ, ಈ ಬೆನ್ನೆಲುಬಾಗಿ ನಮ್ಮ ದೇಶನ ಕಾಪಾಡ್ತಾ ಇದ್ದಾನೆ. ಅದೇ ರೀತಿ ಈ ವೆಹಿಕಲ್ಸ್ ಏನಂತಂದರೆ ಈ ನಮಗೆ ಪರಿಸರಕ್ಕೆ ನಮ್ಗೆ ಬೇಕಾದಂಥ ಆಮ್ಲಜನಕ ಪ್ರತಿಯೊಬ್ಬರು ನಾವು ವೆಹಿಕಲ್ಸ್ ಇರೋರು ಮನೆ ಮುಂದೆ ಗಿಡಗಳನ್ನ ನೆಡಬೇಕು. ಆ ಒಂದು ಅವೇರ್ನೆಸ್ ಬರಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಆಫೀಸ್ನಲ್ಲೂ ಕೂಡ ಪ್ರತಿಯೊಂದು ಕಡೆಯೂ ನಾವು ಗಿಡಗಳನ್ನ ಬೆಳೆಸ್ತಾ ಇದ್ದೀವಿ. ಯಾರು ಬಂದು ನೋಡಿರ್ಬೋದು, ನೀವು ಯಾರಾದ್ರು ಬಂದು ನೋಡಿದರೆ ಗೊತ್ತಿರ್ತದೆ. ಪ್ರತಿ ಬಂದವ್ರಿಗೆ ಎಲ್ಲ ಅದು ಹೇಳೋದು, ನಾವು ದೇವರೆಲ್ಲೂ ಇಲ್ಲಪ್ಪ, ಪ್ರಕೃತಿನೇ ದೇವರು ನಮಗೆ, ಹಸಿರೇ ನಮ್ಮ ದೇವರು. ಹಸಿರು ನಮ್ಗೆ ಕಾಪಾಡಿಕೊಂಡ್ರೆ ನಮ್ಮ ಪರಿಸರ ಯಾವ ರೀತಿ ನಾವು ಚೆನ್ನಾಗಿ ಕಾಪಾಡ್ಕೊತೀವೋ ನಮ್ಮ ಜೀವನ ಶೈಲಿಯನ್ನು ಹಂಗೆ ಬೆಳೀತದೆ. ನಮ್ಮ ವಸ್ತುಗಳನ್ನ ಎಷ್ಟು ನೀಟಾಗಿ ಇಟ್ಕೊಂಡು ಪ್ರತಿಯೊಂದನ್ನು ನಾವು ನೋಡ್ಕೊಂಡು ಬರಬೇಕು ಅನ್ನೋದು ನಮ್ಮ ಉದ್ದೇಶ.